ಚಾಂದ ಗ್ರಾಮ ಸುಂದರ ನಗರ. ಇದರಲ್ಲಿ ಅಡಗಿತ್ತು ಮಣಿಯ ಕತೆ. ಓಯ್ ಮನಿ, ನಿನ್ನೆ ರಾತ್ರಿ ನಿನ್ನ ಮನೆಯಿಂದ ಏನೋ ಗಲಾಟೆಯ ಸದ್ದು ಕೇಳ್ಬಂದಿತ್ತು. ಅಯ್ಯೋ, ಅದು ದೊಡ್ಡ ಕಥೆ. ನಾನು ಹಳೆಯ ಕಾಗದಗಳನ್ನು ತಪಾಸಣೆ ಮಾಡ್ತಿದ್ದೆ. ಅದರೊಳಗೆ ಒಂದು ಸರ್ಕಾರಿ ಭೂಮಿ ಕಾಗದ ಸಿಕ್ಕಿತ್ತು. ಓಹೋ, ಅದು ನಿಜವೋ? ಹೌದಂತೆ. ಆದ್ರೆ ಅದನ್ನ ನೋಡಿದ್ರೆ ನಮ್ಮ ಅತ್ತೆ ಲಕ್ಷ್ಮಿ ಶಾಕ್ ಆಯ್ತು. ಕೇಳಿದ್ರಾ? ಮಣಿಗೆ ದೊರಕಿದ ಕಾಗದ ನೋಡಿ ಇವನು ಹಳ್ಳಿಯ ಅರ್ಧ ಜಾಗದ ಮಾಲೀಕರಾಗ್ತಾನೆ ಅಂತ. ಅಯ್ಯೋ, ಅಂದ್ರೆ ನಾವು ಮನೆ ಕಟ್ಟಿದ ಜಾಗವೂ ಇದಿರದ್ದು ಆಗ್ಬೋದೆ. ಹೌದು. ಇನ್ನೇನು ನಾಳೆ ಇವನು ನಮ್ಮ ಮನೆ ಬಾಡಿಗೆ ಕೇಳ್ತಾನೆ. ಮಣಿ, ನಿನ್ನ ಕೈಯಲ್ಲಿ ಸಿಕ್ಕ ಕಾಗದ ನನಗೆ ತೋರಿಸು. ಇದು ಬಹುಶಃ ಶಾಲೆಯ ಹಳೆಯ ದಾಖಲೆ ಆಗಿರಬಹುದು. ಇಲ್ಲ ಮಾಸ್ತಿ, ಇದು ನನ್ನದ್ರೆ ಜಾಗದ ಪಟ್ಟಿ. ಅಯ್ಯ, ಇದು 1956 ಶಾಲಾ ಹಬ್ಬದ ಖರ್ಚಿನ ರಶೀದಿ ಅಂದರೆ ನೀನು ಶಾಲೆಗೆ ಚಹಾ ಬೋಂಡ ಖರ್ಚು ಮಾಡಿದ ಜಾಗದ ಮಾಲೀಕ ಅಲ್ಲ, ಚಹಾ ಬಿಲ್ನ ಮಾಲೀಕ. ಅನಿ, ಆ ಕಾಗದದ ಸುದ್ದಿ ಹಳ್ಳಿಯಲ್ಲೇ ಹರಡಿದೆ. ನಿನ್ನಿಂದ ಏನ್ ಸಿಕ್ಕೋಕೆ ಸಾಧ್ಯವೋ ಅಂತ ಎಲ್ರೂ ಕಾದಿದ್ದಾರೆ. ಚಂದ ಅಕ್ಕ, ನಿಜ ಹೇಳ್ಬೇಕಂದ್ರೆ ನಾನು ಸಹ ಭಯಪಟ್ಟೆ. ನನ್ನ ಕನಸಿನಲ್ಲಿ ಹಳ್ಳಿಯ ಅರ್ಧ ಜಾಗ ನನ್ನದಾಗಿತ್ತು. ಕನಸುಗಳಲ್ಲಿ ಹಳ್ಳಿ ಜಾಗ ಸಿಗೋಕೆ ಸುಲಭ, ನಿಜದಲ್ಲಿ ಚಹಾ ಬಿಲ್ಲು ತೀರೋಕೆ ಕಷ್ಟ. ಮನಿ, ಆ ಕಾಗದದ ಬಗ್ಗೆ ಫಿರ್ಯಾದ್ ಬಂದಿದೆ. ಯಾರು ಫಿರ್ಯಾದ್ ಮಾಡಿದರು? ಲಕ್ಷ್ಮಿ ಅತ್ತೆ. ಅವರು ಹೇಳಿದ್ದು, ಮನಿಯ ಕಾಗದ ನೋಡಿ ನನ್ನ ಕನಸು ಕಳೆದು ಹೋಯ್ತು ಅಂತ. ಅತ್ತೆ ಕನಸು ಕಳೆದು ಹೋದ್ರು, ಮಣಿ ಕಾಗದ ಕಳೆದು ಹೋದ್ರು. ಆದ್ದರಿಂದ ಹಳ್ಳಿಯಲ್ಲಿ ಹಳೆಯ ಕಾಗದ ಸಿಕ್ಕರೆ ಮೊದಲು ಓದಿ ನೋಡಿ, ನಂತರ ಕನಸು ಕಾಣೋದು. ಆದ್ದರಿಂದ ಹಳ್ಳಿಯಲ್ಲಿ ಹಳೆಯ ಕಾಗದ ಸಿಕ್ಕರೆ ಮೊದಲು ಓದಿ ನೋಡಿ, ನಂತರ ಕನಸು ಕಾಣೋದು. ಹೌದು. ಇಲ್ಲದಿದ್ದರೆ ಮಣಿಯಂತ ಕಾಗದದ ಮಾಲೀಕನಾಗ್ತೀರಾ. ಮುಂದಿನ ಸಾರಿ ನಾನು ಕಾಗದ ನೋಡೋಕೆ ಮುಂಚೆ ಯಾರಿಗಾದರೂ ತೋರಿಸುತ್ತೇನೆ.